ಇಲ್ಲಿ ಏನಂತ ಕೊಟ್ಟವ್ರು, ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 73ನೇ ವಿಡಿಯೋ ಇದು. ಇಲ್ಲಿ ಏನು ಕೇಳವ್ರೆ, ಆವ್ರೇಜ್ ಆಫ್ ಇಂಟೀಜರ್ಸ್ ಬಿಟ್ವೀನ್ 100 ಆ್ಯಂಡ್ 250 ಅಂತ ಕೇಳವ್ರೆ, ಡಿವಿಸಬಲ್ ಬೈ 11. ಅಲ್ಲಿಗೆ ಏನು ಕಂಡುಹಿಡಿಬೇಕು ಅಂದರೆ 100 ಮತ್ತು 250 ಒಳಗಡೆ ಯಾವ್ಯಾವ ನಂಬರ್ಗಳು 11ರಿಂದ ಡಿವೈಡ್ ಆಯ್ತದೋ ಎಲ್ಲದ್ರದ್ದು ಆವ್ರೇಜ್ ತೆಗಿಬೇಕು. ಈಗ ಹೆಂಗೆ ಕಂಡುಹಿಡಿಯೋದು, 11 9 99, ಆಮೇಲೆ ನೆಕ್ಸ್ಟ್ 11 10 110 ಸ್ಟಾರ್ಟಿಂಗ್ ನಂಬರು, ನೆಕ್ಸ್ಟ್ 11 ಹಾಕಿದ್ರೆ 121, ನೆಕ್ಸ್ಟ್ 11 ಹಾಕಿದ್ರೆ 132, ಹಿಂಗೆ ಕಂಟಿನ್ಯೂ ಆಯ್ತಾ ಹೋಯ್ತಾ ಇರ್ತದೆ. ಲಾಸ್ಟ್ ನಂಬರ್ ಯಾವುದು, ಇದರಲ್ಲಿ ಡಿವೈಡ್ ಮಾಡಬೇಕು. 250ರಲ್ಲಿ ಡಿವೈಡ್ ಮಾಡಿದಾಗ ಲಾಸ್ಟ್ ನಂಬರ್ ಯಾವ್ದು ಸಿಗ್ತದೋ, 11 2 22, 3 ಉಳಿತು. ಇವಾಗ 30ರಲ್ಲಿ 11 3 33 ಆಯಿತು, 11 2 22, 8 ಉಳಿತು. ಅಲ್ಲಿಗೆ 250 ಮೈನಸ್ 8 ಅಂದರೆ 242, 12 11 2 22 ಮತ್ತು 22. ಇದು ಲಾಸ್ಟ್ ನಂಬರು, ಇದು ಫಸ್ಟ್ ನಂಬರು. ಈ ಥರ ಕಂಟಿನ್ಯೂ ಆಯ್ತದಲ್ಲ, ಅಷ್ಟರದ್ದು ಕೂಡ್ಬಿಟ್ಟು ಆವ್ರೇಜ್ ತೆಗಿಯೋದಕ್ಕೆ ಇದಾಗಿರ್ತದೆ, ದೊಡ್ಡದಾಯ್ತದೆ. ಅದಕ್ಕೆ ಏನು ಮಾಡಿಬಿಡ್ಬೇಕು, ಸಿಂಪಲಾಗಿ ತೆಗಿಬೋದು. ಯಾವುದು, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕಾನ್ಸೆಪ್ಟ್ ಉಪಯೋಗಿಸ್ಬೇಕು. ಇಲ್ಲಿ ಮೊದಲನೇ ನಂಬರ್ ಯಾವುದು, 110. ಕೊನೆ ನಂಬರ್ ಯಾವುದು, ಅದನ್ನು AN ಅಂತ ತಗೋಬೇಕು, ಅದು 242 ಆಗಿರ್ತದೆ. ಇದ್ರದ್ದು ಯಾವ್ದು ಕಂಡುಹಿಡಿಬೇಕು, ಇವಾಗ ಟೋಟಲ್ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ. ಇವಾಗ ಇನ್ನೊಂದು ಟೋಟಲ್ ನಂಬರ್ ಯಾವ ಥರ ಕಂಡುಹಿಡಿಬೋದು ಅಂದರೆ, ಈ ಫಾರ್ಮುಲಾದಲ್ಲಿ AN ಅಂದರೆ ಎಷ್ಟಾಗಿರ್ತದೆ, A ಪ್ಲಸ್ n-1 ಇಂಟು D ಅಂತ ಬರ್ತದೆ. D ಅಂದರೆ ಎಷ್ಟು ಇನ್ಕ್ರೀಸ್ ಆಯ್ತಾ ಇರ್ತದೆ ಅಂತ, 11 ಕೂಡ್ತಾ ಇರೋದು, 11 ಜಾಸ್ತಿ ಆಯ್ತಾ ಇತ್ತು ಅನ್ನೋ ನಂಬರ್ಗೂ. ಹಂಗಾಗಿ D ಇಲ್ಲಿ ಎಷ್ಟಾಗಿರ್ತದೆ, 11 ಆಗಿರ್ತದೆ. ಕೊನೆ ನಂಬರ್ ಎಷ್ಟು ಅಂದರೆ A ಮೊದಲನೇ ನಂಬರು ಪ್ಲಸ್ಸು ಎಷ್ಟು ಟೋಟಲ್ ನಂಬರ್ ಇರ್ತದೋ ಅದು -1 ಟೈಮ್ಸ್ ಆಫ್ ಎಷ್ಟು ಇನ್ಕ್ರೀಸ್ ಆಯ್ತಾಯಿತೋ ಅದು. ಇಲ್ಲಿ 10 ನಂಬರ್ಗಳಿರ್ತದೆ ಟೋಟಲ್ ಆಗಿ. ಅಲ್ಲಿಗೆ ಮೊದಲನೇ ನಂಬರು ಪ್ಲಸ್ 9 ಟೈಮ್ಸ್ ಆಫ್ ಈ ನಂಬರ್ ಕೊಡಬೇಕು, ಗುಣಿಸೋ ನಂಬರ್ನ. ಅದೇ AN = A ಪ್ಲಸ್ n-1 ಟೈಮ್ಸ್ ಆಫ್ D ಅಂತ. ಮೊದಲನೇ ನಂಬರ್ ತಗೊಂಡಿರೋದಿಲ್ವಲ್ಲ, ಅದಕ್ಕೆ ಎನ್ನಿಂದ D ಗುಣಿಸೋದಿಲ್ಲ, ಎನ್ಗಿಂತ ಒಂದು ಚಿಕ್ಕದು ಮಾಡಿಬಿಟ್ಟು Dನ ಗುಣಿಸೋದು ಮಾಡ್ತಾರೆ. ಇವಾಗ ಇದನ್ನು ಮಾಡಬೇಕು. AN ಎಷ್ಟು ಕೊನೆ ನಂಬರು, 242 ಮೊದಲನೇದು 110 ಪ್ಲಸ್ ಇದು n ಅಂದರೆ n ಗೊತ್ತಿಲ್ಲ ಎಷ್ಟು ಕಂಡುಹಿಡಿಬೇಕು, n-1 ಇಂಟು ಇದು D ಎಷ್ಟು 11 ಏರ್ತಾ ಇರೋದಾದ್ರು ನಂಬರು. ಅಲ್ಲಿಗಿದು 242 110 ಪ್ಲಸ್ n ಟೈಮ್ಸ್ ಆಫ್ 11 ಅಂದರೆ 11n ಮೈನಸ್ 1 ಟೈಮ್ಸ್ ಆಫ್ 11 ಅಂದರೆ -11. ಇದು 110 ಮೈನಸ್ 11 ಮಾಡಿದ್ರೆ ಎಷ್ಟಾಯ್ತದ, 99 ಆಯ್ತದ. 242 99 ಪ್ಲಸ್ 11n ಆಯ್ತದ. ಈ 99 ಆ ಕಡೆ ಹೋದರೆ -99 ಆಯ್ತದ. ಎಷ್ಟು, 242 ಮೈನಸ್ 99 ಅಂದರೆ 143 = 11n. 11 ಟೈಮ್ಸ್ ಆಫ್ n, 11 ಆ ಕಡೆ ಹೋದರೆ ಡಿವೈಡೆಡ್ ಬೈ 11, 11 11 11 33. ಟೋಟಲ್ ಎಷ್ಟು ನಂಬರ್ಗಳಾಯ್ತು ಆ ಥರ, 13 ನಂಬರ್ಗಳಾಯ್ತು 110ರಿಂದ 242 ತನಕ. 13 ನಂಬರ್ಗಳಿದ್ದಾಗ ಇವಾಗ ಏನು ಕಂಡುಹಿಡಿಬೇಕು, ಆವ್ರೇಜ್ ಕಂಡುಹಿಡಿಬೇಕು. ಹಂಗಂದ್ರೆ ಏನು ಕಂಡುಹಿಡಿಬೇಕು, 13 ನಂಬರ್ ಇದ್ಮೇಲೆ ಇದು ಕಂಡುಹಿಡಿಬೇಕು. ಯಾವುದು, 13 ನಂಬರ್ಗಳಾಯ್ತು. ಈಗ ಅಷ್ಟರದ್ದು ಆವ್ರೇಜ್ ಕಂಡುಹಿಡಿಬೇಕು ಅಂದರೆ ಅದ್ರ ಟೋಟಲ್ಲು ಕೂಡಿದಾಗ ಎಷ್ಟಾಯ್ತದೆ ಡಿವೈಡೆಡ್ ಬೈ 11 ಅಂತ ಹೊಡಿಬೇಕು. ಅದಕ್ಕೂ ಇನ್ನೊಂದು ಫಾರ್ಮುಲಾ ಆಯಿತಾ, ಇದು ಮೊದಲನೇ ಫಾರ್ಮುಲಾ. AN = A ಪ್ಲಸ್ n-1 ಇಂಟು D. AN ಅಂದರೆ ಕೊನೆ ನಂಬರು, A ಅಂದರೆ ಮೊದಲನೇ ನಂಬರು, n ಅಂದರೆ ಟೋಟಲ್ ಇರೋ ನಂಬರ್ಗಳು, D ಅಂದರೆ ಎಷ್ಟು ಜಾಸ್ತಿ ಆಯ್ತೈತೆ ಅಂತ. 11 ಜಾಸ್ತಿ ಆಗೋದ್ರಿಂದ 11 ಬರ್ತದೆ. n ಅಂದರೆ ಎಷ್ಟು ಇವಾಗ ಕಂಡುಹಿಡ್ಕೊಂಡಿದ್ದು, 13 ನಂಬರ್ಗಳಾಯ್ತು ಟೋಟಲ್ ಇಲ್ಲಿಂದ ಅಲ್ಲಿ ತನಕ. ಇವಾಗ ಸಮ್ ಆಫ್ ನಂಬರ್ ಅಂದ್ರೇನು, n/2 ಇಂಟು A ಪ್ಲಸ್ AN ಅಂತಿರ್ತದೆ. ಅದನ್ನು ಇನ್ನೂ ಒಂಥರ ಬರೀತಾರೆ ಫಾರ್ಮುಲಾ, ಯಾವುದು ಅಂದರೆ SN = n/2 ಇಂಟು A ಪ್ಲಸ್ 2A ಪ್ಲಸ್ n-1 ಇಂಟು D ಅಂತ. ಈ AN ಇರ್ತದಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಬರೀತಾರೆ. ಇದು ದೊಡ್ಡ ಫಾರ್ಮುಲಾ. ಇವಾಗ ಹೆಂಗೂ AN ಸಿಕ್ಕಿರೋದ್ರಿಂದ ಡೈರೆಕ್ಟ್ ಮಾಡ್ಬೋದು. SN ಅಂದರೆ ಎಷ್ಟು ಸಮ್ ಇರ್ತದೆ ಇಷ್ಟನ್ನು ಕೂಡಿದಾಗ ಅಂತ. 13 ನಂಬರ್ಗಳು, 13/2. A ಪ್ಲಸ್ AN ಅಂದರೆ ಮೊದಲನೇದು A 110 ಪ್ಲಸ್ AN ಅನ್ನೋದು 242. ಇವಾಗ ಎಷ್ಟಾಯ್ತದ, 13/2 ಟೈಮ್ಸ್ ಆಫ್ 110 ಪ್ಲಸ್ 242 ಅಂದರೆ 352. ಇದನ್ನು ಡಿವೈಡ್ ಮಾಡಿದ್ರೆ 2 1 ಇಲ್ಲಿ 2 1 2,
15ನ 2 7 14 1 ಉಳಿತು 2 6 12 13 ಟೈಮ್ಸ್ ಆಫ್ 176. ಇದು ಅಷ್ಟು ನಂಬರ್ಗಳನ್ನ ಕೂಡಿದ್ರೆ ಇಷ್ಟ ಆಯ್ತದ. ಇವಾಗ ಇದನ್ನ ಯಾಕೆ ಗುಣಿಸ್ತಾ ಇಲ್ಲ ಅಂದರೆ ಆವ್ರೇಜ್ ಮಾಡಬೇಕು ಅಂದರೆ 13ರಿಂದ ಡಿವೈಡ್ ಮಾಡಬೇಕು, ಅವಾಗ ಡಿವೈಡ್ ಆಯ್ತದ. ಆವ್ರೇಜ್ ಎಷ್ಟು? ಆವ್ರೇಜ್ ಅಂದರೆ ಅಷ್ಟು ನಂಬರ್ಗಳನ್ನ ಕೂಡಿಸಿದ್ರೆ ಎಷ್ಟಾಯ್ತದ? ಇಷ್ಟ ಆಯ್ತದ. 13 ಟೈಮ್ಸ್ ಆಫ್ 176 ಬರೋಷ್ಟು. ಟೋಟಲ್ ನಂಬರ್ಗಳೆಷ್ಟು? 13 ನಂಬರು ಡಿವೈಡೆಡ್ ಬೈ 13. 13 ಅಂತ ಮಾಡಿದ್ರೆ 176 ಆಯ್ತದ. ಅದು ಈ ನಂಬರ್ಗಳದ್ದು ಆವ್ರೇಜು. ಅದ್ರ 100ರಿಂದ 250 11ರಿಂದ ಯಾವ್ಯಾವ ನಂಬರ್ ಡಿವೈಡ್ ಆಯ್ತದೋ ಅದ್ರದ್ದು ಆವ್ರೇಜು 176. ಬಾಯ್.